ಪ್ರೀತಿನ ವ್ಯಕ್ತಪಡಿಸೋಂಥ ರೀತಿ, ಫ್ಯಾಮಿಲಿ ವ್ಯಾಲ್ಯೂಸ್ ಇವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ದಿಸ್ ಸಿನಿಮಾ ಇಸ್ ಟೋಟಲಿ ರೆಟ್ರೋ ಫಿಲ್ಮ್. ಎರಡು ಕನಸು ಸಿನಿಮಾದಲ್ಲಿ ಅಣ್ಣವರು ಪ್ಲೇ ಮಾಡಿದರು, ಆ ಥರದ್ದೊಂದು ಪಾತ್ರ. ಡೈಲಾಗ್ಸನ್ನು ಕಲ್ತ್ಬಿಟ್ಟು ಬಂದು ನಿಂತ್ಕೊಂಡು ಆ್ಯಕ್ಟ್ ಮಾಡೋರು. ಈ ಸಿನಿಮಾದಲ್ಲಿ ಆ ರೀತಿಯಾದಂತಹ ಡೈಲಾಗ್ಸ್ಗಳೇನಾದರೂ ಇದೆಯಾ? ಇದೇ ರೀತಿಯ ಕಾದಂಬರಿ ಆಧಾರಿತ ಸಿನಿಮಾಗಳು ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಅವ್ರಿಗೆ ಏನು ಹೇಳೋಕ್ಕಾಗಲ್ಲ. ಪೈರಸಿ ಮಾಡೋದೇ ದೊಡ್ಡ ಸಾಹಸ. ಅವ್ರು ಹೀರೋಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ಭಾಷೆನೇ, ನಮ್ಮ ಸಿನಿಮಾಗಳನ್ನೇ ನಾವು ಕೊಲೆ ಮಾಡ್ತಾ ಇದ್ದೀವಿ. ಟಿ ಈಸ್ ಆಲ್ಸೋ ಒಂದು ಆಪ್ಷನ್ ಅಂತ, ಒಂದು ಸಮಾಧಾನಕರವಾದಂಥ ಬಹುಮಾನ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪಲ್ಲವಿ ರಾಜ್. ಸರಳ ಸುಬ್ಬರಾವ್ ಸಿನಿಮಾದ ಮೂಲಕ ಅಜಯ್ ರಾವ್ ಅವರು ಮತ್ತೊಮ್ಮೆ ನಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಬರ್ತಾ ಇದ್ದಾರೆ. ಸೊ ಈ ಹಿಂದೆ ಅವರ ಸಿನಿಮಾಗಳು ಅಂತಂದಾಗ ನಮಗೆ ಡಿಫ್ರೆಂಟ್ ಶೇಡ್ನಲ್ಲಿ ಅವರು ಕಾಣಿಸ್ಕೊಂಡಿದ್ದಾರೆ. ಸೊ ರೀಸೆಂಟಾಗಿ ಬಂದಂತಹ ಯುದ್ಧಕಾಂಡ ಸಿನಿಮಾದಲ್ಲಿಯೂ ಕೂಡ ಅವರನ್ನು ನೋಡಿ, ಆ ಸಿನಿಮಾದ ಕಂಟೆಂಟ್ ನೋಡಿ ಸಾಕಷ್ಟು ಜನ ಇಷ್ಟಪಟ್ಟಿದ್ರು, ತುಂಬ ಜನ ಅದರಿಂದ ಪ್ರೇರೇಪಿತರಾದರು ಅಂತ ಹೇಳ್ತೀನಿ. ಸೊ ಈಗ ಸರಳ ಸುಬ್ಬರಾವ್ ಇದು ಏನೋ ಒಂದು ಡಿಫ್ರೆಂಟ್ ಆಗಿದೆ ಅಂತ ನಮಗಂತೂ ಅನ್ನಿಸ್ತಾ ಇದೆ. ಸೊ ಇದ್ರ ಬಗ್ಗೆ ಮಾತಾಡೋಕ್ಕೆ ಸದ್ಯಕ್ಕೆ ನನ್ನ ಜೊತೆಗೆ ಅವರೇ ಇದ್ದಾರೆ. ಏನು ಎತ್ತ ಎಲ್ಲದನ್ನೂ ಅವರ ಹತ್ರನೇ ಕೇಳ್ತಾ ಹೋಗೋಣ. ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ. ಹಾಯ್ ಅಜಯ್ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನಾರ್ಮಲ್ ಆಗಿ ನಿಮ್ಮ ಕತೆ ಸೆಲೆಕ್ಷನ್ ಬಂತು ಸಿನಿಮಾದಲ್ಲಿ ಅಂತಂದರೆ ಬಹಳ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ಸಿನಿಮಾದಲ್ಲಿ ಯಾಕೆ ಈ ಕತೆನ ಆಯ್ಕೆ ಮಾಡ್ಕೊಂಡ್ರಿ, ಮತ್ತು ಏನು ಹೇಳ್ತಾ ಇದೆ ಸರಳ ಸುಬ್ಬರಾವ್? ಅಂದರೆ ಒಂದು ಹೆಸರನ್ನು ಹೇಳ್ತಾ ಇದೆ, ಏನಿದು ಸರಳ ಸುಬ್ಬರಾವ್? ಇದು ಮೊದಲನೇದಾಗಿ ತ್ರಿವೇಣಿ ಅವ್ರದ್ದು ಒಂದು ಕಾದಂಬರಿ. ಆ್ಯಂಡ್ ಈ ಅಂದರೆ ತ್ರಿವೇಣಿಯವ್ರು ಬರೆದಂಥ ಕಾದಂಬರಿ ಆಧಾರಿತವಾಗಿ ಅಣ್ಣವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಇದು ವಸಂತಗಾನ ಅಂತ ಒಂದು ಕಾದಂಬರಿ. ಅದು ಓದಿದಾಗ ನಮ್ಮ ತಾಯಿಗೆ ತುಂಬ ಇಷ್ಟ ಆಯಿತು, ನನಗೂ ತುಂಬ ಇಷ್ಟ ಆಯಿತು. ಪಾತ್ರದ ಎಥಿಕ್ಸ್ ಆ್ಯಂಡ್ ಆ ಕಾಲಘಟ್ಟದಲ್ಲಿ 1979-80 ಆ ಕಾಲಘಟ್ಟದಲ್ಲಿ ನಡೆಯುವಂಥ ಒಂದು ಸಿನಿಮಾ. ಆವತ್ತಿನ ಒಂದು ಪ್ರೀತಿನ ವ್ಯಕ್ತಪಡಿಸೋಂಥ ರೀತಿ, ಫ್ಯಾಮಿಲಿ ವ್ಯಾಲ್ಯೂಸ್ ಇವೆಲ್ಲ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಈ ಒಂದು ಸಿನಿಮಾ ಮಾಡಬೇಕು ಅಂತ ಅನಿಸಿತ್ತು. ಅಪ್ಪಾಜಿಯವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ಹೋಗ್ತಾ ಇದ್ದೀರಾ? ಅದು ಎಲ್ಲ ಕಲಾವಿದನಿಗೆ ಸಿಗೋಂಥ ಒಂದು ಅದೃಷ್ಟ ಅಲ್ಲ. ದೊಡ್ಡವ್ರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಡೆಯೋದು ನಮ್ಮ ಕರ್ತವ್ಯನೂ ಹೌದು. ಆ್ಯಂಡ್ ಆ ಥರದೊಂದು ಅವಕಾಶ ಸಿಕ್ಕಿದ್ದು ನಮ್ಮ ಅದೃಷ್ಟ. ಯುದ್ಧಕಾಂಡ ಸಿನಿಮಾ ಬಂದ ನಂತರದಲ್ಲಿ ನಿಮ್ಮ ಕಥೆಯ ಆಯ್ಕೆಯಲ್ಲಿ ಯಾವ ರೀತಿ ಬದಲಾವಣೆ ಆಗಿದೆ? ಇಲ್ಲಿ ಸರಳ ಸುಬ್ಬರಾವ್ ಯುದ್ಧಕಾಂಡ ಮಾಡೋಕ್ಕೂ ಮುಂಚೆನೇ ಮಾಡಿರ್ತಕ್ಕಂಥ ಸಿನಿಮಾ ಇದು. ಬಿಡುಗಡೆ ಯುದ್ಧಕಾಂಡ ಫಸ್ಟ್ ಆಯಿತು ಅಷ್ಟೇ. ಬಟ್ ಯುದ್ಧಕಾಂಡ ಮಾಡೋಕ್ಕೂ ಮುಂಚೆಯಿಂದಾನೆ, ಅಂದರೆ ಈ ಸರಳ ಸುಬ್ಬರಾವ್ ಸಿನಿಮಾ ಟೈಮಿಂದನೇ ನಾನು ಒಂಚೂರು ಮೆಚ್ಯೂರ್ಡ್ ಕ್ಯಾರೆಕ್ಟರ್ಸ್ ಮಾಡಬೇಕು, ಮುಂಚೆ ತುಂಬ ಬಾಲಿಷ್ಯವಾಗಿರ್ತಕ್ಕಂಥ ಕ್ಯಾರೆಕ್ಟರ್ಸ್ಗಳನ್ನ ಬಿಟ್ಟು ಏನಾದರೂ ಕಾಂಟ್ರಿಬ್ಯೂಷನ್ ಟು ದಿ ಸೊಸೈಟಿ, ಕಾಂಟ್ರಿಬ್ಯೂಷನ್ ಟು ದಿ ಫಿಲ್ಮ್ಸ್ ಆಗಿರಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಾನು ಆಯ್ಕೆ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ನಾನು ಹಾಗೆ ಯೂಟ್ಯೂಬ್ನಲ್ಲಿ ಸಾಂಗ್ಸ್ ನೋಡ್ತಾ ಇದ್ದೆ, ಟೀಸರ್ ನೋಡ್ತಾ ಇದ್ದೆ. ನಿಮ್ಮಿಬ್ಬರದು ಕಾಸ್ಟ್ಯೂಮು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಅಂದರೆ ಆ ರೀತಿ ಒಂದು ರೆಟ್ರೋ ಲುಕ್ನಲ್ಲಿ ಕಾಣಿಸ್ಕೊಂಡಿದ್ದೀರಾ ಫುಲ್ ಕಂಪ್ಲೀಟ್ ಆಗಿ ಸಿನಿಮಾದಲ್ಲಿ? ಅದೇ ಈ ಸಿನಿಮಾ ಇಡೀ ಆ ಕಾಲಘಟ್ಟದಲ್ಲೇ ನಡೆಯುವಂಥದ್ದು. ಇದು ಸಿನಿಮಾ ಇಸ್ ಟೋಟಲಿ ರೆಟ್ರೋ ಫಿಲ್ಮ್. ಬರೀ ಸಾಂಗ್ಸಿಗೆ ಮಾತ್ರನೇ ಅಲ್ಲ, ಇಡೀ ಕಥೆ ನಡೆಯೋದೇ ಆ ಕಾಲದಲ್ಲಿ. ಮೊಬೈಲ್ ಇರಲಿಲ್ಲ, ಎಲ್ಲ ಪ್ರೇಮ ಪತ್ರಗಳು ನಡೆಯುವಂಥ ಸಂದರ್ಭ. ಒಂದು ಫೋನ್ ಕರೆ ಮಾಡಬೇಕು ಅಂತಂದ್ರೂ ನೀವೆಲ್ಲೋ ಹೋಗಿ ಟ್ರಂಕ್ ಕಾಲ್ ಬುಕ್ ಮಾಡಬೇಕು. ಆ ಥರದ್ದು ಒಂದು ಪೀರಿಯಡಲ್ಲಿ ಮಾಡಿರ್ತಕ್ಕಂಥ ಸಿನಿಮಾ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳೋದಾದರೆ? ನಾನೊಂದು ಇಂಗ್ಲೀಷ್ ಪ್ರೊಫೆಸರ್ ಪಾತ್ರ ಪ್ಲೇ ಮಾಡಿದ್ದೀನಿ. ಎರಡು ಕನಸು ಸಿನಿಮಾದಲ್ಲಿ ಅಣ್ಣವರು ಪ್ಲೇ ಮಾಡಿದರು, ಆ ಥರದ್ದೊಂದು ಪಾತ್ರ. ಅದಕ್ಕಿಂತನೂ ಹೆಚ್ಚಾಗಿ ಒಬ್ಬ ಫ್ಯಾಮಿಲಿನಲ್ಲಿ ಒಂದು ಜವಾಬ್ದಾರಿಯುತವಾದಂಥ ಒಂದು ಗಂಡ, ಒಂದು ಮಗ. ಆ್ಯಂಡ್ ಈ ಇಡೀ ಸಿನಿಮಾ ನಡೆಯೋದು ಒಂದು ಗರ್ಭಿಣಿ ಹೆಣ್ಣು, ಅವಳನ್ನು ಒಬ್ಬ ಗಂಡ ತಾನು ಸ್ವತಃ ಆ ಕಾಲದಲ್ಲಿ ಹೇಗೆ ನೋಡ್ಕೊಳ್ತಾನೆ ಅನ್ನೋದೇ ಇಡೀ ಸಿನಿಮಾದ ಬ್ಯೂಟಿ. ಓಕೆ, ಅವರು ಬಂದವರಿಗೆ ಕನ್ನಡ ಬರೋದಿಲ್ಲ. ಸೊ ಇದೆಲ್ಲ ಒಂದು ಲೈಕ್ ಗರ್ಭಿಣಿ ಹೆಣ್ಣನ್ನ ನೋಡ್ಕೊಳ್ಳುವಂತಹ ರೀತಿ ಆಗಿರಬಹುದು, ಇದೆಲ್ಲ ಒಂದು ಟ್ರೂ ಫೀಲಿಂಗ್ಸ್ ಇದ್ದರೆ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಹೇಗೆ ವರ್ಕ್ ಆಗಿದೆ, ಅವರು ಹೇಗೆ ಅದನ್ನು ಸ್ಪಂದಿಸಿದ್ರು ನಿಮಗೆ? ಅವರು ತುಂಬ ಒಳ್ಳೆ ಕಲಾವಿದೆ. ಆ ವಿಚಾರದಲ್ಲಿ ನಂಗೆ ಅವ್ರ ಬಗ್ಗೆ ತುಂಬ ಅಭಿಮಾನ ಇದೆ. ಕನ್ನಡ ಭಾಷೆ ಅವ್ರದ್ದು ಮಾತೃಭಾಷೆ ಆಗಿಲ್ಲದೆ ಇದ್ರೂ ತುಂಬ ಪ್ರಿಪೇರ್ಡ್ ಆಗಿ ಎಲ್ಲನೂ ಬರ್ಕೊಂಡು ಅದರ ಅರ್ಥಗಳು ಬ್ರ್ಯಾಕೆಟಲ್ಲಿ ಬರೆದು ಯಾವ ಪದಗಳನ್ನು ಎಷ್ಟು ಸ್ಟ್ರೆಸ್ ಮಾಡಬೇಕು ಎಲ್ಲನೂ ತುಂಬ ಅಧ್ಯಯನ ಮಾಡಿ ಪ್ರಿಪೇರ್ಡ್ ಆಗಿನೇ ಕ್ಯಾಮ್ರಾ ಮುಂದೆ ಬರ್ತಾಯಿದ್ರು. ಆಮೇಲೆ ಎಲ್ಲೂ ಪ್ರಾಂಪ್ಟ್ ತೊಗೊಂಡಿಲ್ಲ. ಅಂದರೆ ಎಲ್ಲೋ ಹಿಂದಿಂದ ಡೈಲಾಗ್ ಓದ್ತಾರೆ, ಅದನ್ನು ಇವ್ರು ರಿಪೀಟ್ ಮಾಡ್ತಾರೆ, ಆ ಥರದ್ದು ಇರಲಿಲ್ಲ. ಇವ್ರು ಡೈಲಾಗ್ಸನ್ನು ಕಲ್ತ್ಬಿಟ್ಟು ಬಂದು ನಿಂತ್ಕೊಂಡು ಆ್ಯಕ್ಟ್ ಮಾಡೋರು. ಅದು ಖುಷಿ ಕೊಟ್ಟಿರ್ತಕ್ಕಂಥ ವಿಚಾರ. ನಮ್ಮ ಭಾಷೆನೂ ಅಷ್ಟೇ ಗೌರವಿಸಿದ್ದಾರೆ. ಹಾಗಾಗಿ
ಅಂದರೆ ನನ್ನ ಕಲಾವಿದೆ ಅಂತ ಹೇಳಿದ ಅರ್ಥ ಏನಂತಂದರೆ ಅವ್ರ ಪಾತ್ರನ ಅಷ್ಟು ಚೆನ್ನಾಗಿ ರಿಸೀವ್ ಮಾಡಿಕೊಂಡು ಅದ್ಭುತವಾಗಿ ಅಭಿನಯಿಸಿದ್ದಾರೆ, ಭಾಳ ಸೀರಿಯಸ್ ಆಗಿ ತೊಗೊಂಡು ಅಭಿನಯಿಸಿದ್ದಾರೆ. ಸೊ ಹಾಗಾಗಿ ಭಾಳ ಖುಷಿ ಕೊಟ್ಟಿದ್ದೆ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು. ಯೂಶಲಿ ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಒಂದಲ್ಲ ಒಂದು ಡೈಲಾಗ್ಸ್ಗಳು, ಹಾಡುಗಳು ಸಿಕ್ಕಾಪಟ್ಟೆ ಫೇಮಸ್ ಆಗುತ್ತೆ ಆ ಸಿನಿಮಾ ಬಿಡುಗಡೆ ಆದ ನಂತರದಲ್ಲಿ. ಈ ಸಿನಿಮಾದಲ್ಲಿ ಆ ರೀತಿಯಾದಂತಹ ಡೈಲಾಗ್ಸ್ಗಳೇನಾದರೂ ಇದೆಯಾ? ಅಂದರೆ ಲವರ್ಸ್ಗಳನ್ನ ಅಥವಾ ಫ್ಯಾಮಿಲಿ ಆಡಿಯನ್ಸ್ನ ಸೆಳೆಯುವಂಥದ್ದು? ಸ್ಪೆಸಿಫಿಕ್ಕಾಗಿ ಆ ಥರ ಗೊತ್ತಿಲ್ಲ. ಅಂದರೆ ಕೆಲವೊಂದು ಸಲ ಏನಾಗುತ್ತೆ, ನಾವು ಆ್ಯಕ್ಟ್ ಮಾಡಿಬಿಟ್ಟಿರ್ತೀವಿ, ಯಾವುದು ಕ್ಲಿಕ್ ಆಗುತ್ತೆ, ಯಾವುದನ್ನು ಜನ ನೆನಪಲ್ಲಿ ಇಟ್ಕೊಳ್ತಾರೆ ಗೊತ್ತಿರಲ್ಲ. ಇಲ್ಲಿ ವಿಸಿಲ್ ಹೊಡೆಯಲ್ಲ ಅಂದ್ಕೊಂಡಿರ್ತೀವಿ, ಅಲ್ಲಿ ವಿಸಿಲ್ ಹೊಡೆದಿರ್ತಾರೆ. ಇದು ತುಂಬ ಚೆನ್ನಾಗಿ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ಕೊಂಡಿರ್ತೀವಿ, ಅಲ್ಲಿ ಅದನ್ನು ಮರೆತು ಹೋಗ್ಬಿಟ್ಟಿರ್ತಾರೆ. ಆ ಥರದ್ದು ನಡೀತವೆ. ಬಟ್ ಈ ಸಿನಿಮಾ ಎಲ್ಲರೂ ನಾವು ಖುಷಿಯಿಂದ ಮಾಡಿದ್ದೀವಿ. ಪರ್ಟಿಕ್ಯುಲರ್ಲಿ ಆ ಥರದ್ದೇ ಒಂದು ಡೈಲಾಗ್ಸ್ ಅನ್ನೋದು ನನಗೇನು ಅನ್ನಿಸ್ತಾ ಇಲ್ಲ ಪರ್ಸ್ನಲಿ ಆ್ಯಟ್ ಪ್ರೆಸೆಂಟ್. ಬಿಕಾಸ್ ಇಟ್ಸ್ ಎ ಕಾಂಬಿನೇಷನ್, ಗಂಡ ಹೆಂಡತಿ ಮಧ್ಯದಲ್ಲಿ ನಡೆಯುವಂಥ ಕಾಂಬಿನೇಷನ್. ವಿ ನೆವರ್ ನೋ ಯಾವಾಗ ಯಾವುದು ಕ್ಲಿಕ್ ಆಗಿ ಜನ ಇಷ್ಟಪಟ್ಬಿಡ್ತಾರೆ ಗೊತ್ತಿಲ್ಲ. ಗಂಡ ಹೆಂಡತಿ ಕಾಂಬಿನೇಷನ್ ಯಾವ ರೀತಿ ವರ್ಕ್ ಆಗಿದೆ ಸಿನಿಮಾದಲ್ಲಿ? ಅಲ್ಲ, ಇಡೀ ಸಿನಿಮಾದ ಮ್ಯಾಜಿಕೇ ಅದು. ಫ್ರಮ್ ದಿ ಬಿಗಿನಿಂಗ್ ಆಫ್ ದಿ ಫಿಲ್ಮ್ ಟಿಲ್ ದಿ ಕ್ಲೈಮ್ಯಾಕ್ಸ್ ಇರೋದೇ ಆ ಕೆಮಿಸ್ಟ್ರಿ ವಿಚಾರ. ಹಸ್ಬೆಂಡ್ ವೈಫ್ ಕೆಮಿಸ್ಟ್ರಿ, ಸರಳ ಸುಬ್ಬರಾವ್ದು ಕೆಮಿಸ್ಟ್ರಿನೇ ಇಡೀ ಸಿನಿಮಾದ ಮ್ಯಾಜಿಕ್. ನಾವು ಅಂದರೆ ಆ್ಯಕ್ಟ್ ಮಾಡಬೇಕಾದ್ರೇ ನನಗೆ ಅಂದರೆ ಡೇ ಒನ್ನಿಂದನೇ ಗೊತ್ತಾಯ್ತಿದ್ದು ವರ್ಕ್ ಆಗ್ತಾ ಇದೆ ಅಂತ. ಪೇರಿಂಗು ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ. ಕಾಸ್ಟ್ಯೂಮ್ಸ್ ವೈಸ್, ಡೈಲಾಗ್ಸ್ ವೈಸ್, ಎಮೋಷನ್ಸ್, ಒಬ್ರು ನಾವು ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಪೋರ್ಟ್ರೇ ಮಾಡಿರ್ತಕ್ಕಂಥ ರೀತಿ ಐ ಥಿಂಕ್ ಬ್ಯೂಟಿಫುಲಿ ಜೆಲ್ ಆಗಿದೆ. ಈ ಮ್ಯಾಜಿಕ್ ವರ್ಕ್ ಆಗುತ್ತೆ ಅಂತ ನನಗೊಂದು ಸ್ಟ್ರಾಂಗ್ ಬಿಲೀಫ್ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾದಂಬರಿ ಆಧಾರಿತ ಸಿನಿಮಾಗಳು ಅವಕಾಶ ಸಿಕ್ಕಿದ್ರೆ ಮಾಡ್ತೀರಾ? ಅಲ್ಲ, ಅದು ನಮಗೆ ಇಂಟ್ರೆಸ್ಟಿಂಗ್ ಅನಿಸ್ಬೇಕು. ಅಂದರೆ ನನಗೂ ಅಂದರೆ ಮುಂಚೆ ಓದೋ ಅಭ್ಯಾಸ ಇತ್ತು ನನಗೆ, ಈಗ ಅಷ್ಟು ಓದೋಲ್ಲ. ಮುಂಚೆ ನಾನು ಒಂದು ಕಾಲದಲ್ಲಿ ಸಿಕ್ಕಾಪಟ್ಟೆ ಒರೇಷಿಯಸ್ ರೀಡರ್ ಆಗಿದ್ದೆ. ಬಟ್ ಆ ಪಾತ್ರ ಆ ಸಿನಿಮಾ ಕನೆಕ್ಟ್ ಅಂದರೆ ಪ್ರೇಕ್ಷಕನಿಗೆ ಕನೆಕ್ಟ್ ಆಗಬೇಕು. ಅದು ಈ ಸಿನಿಮಾನೂ ಇಟ್ಸ್ ಎ ರೆಟ್ರೋ ಸಿನಿಮಾ, ಹಸ್ಬೆಂಡ್ ವೈಫ್ಸಿಗೆ ಅಥವಾ ಲವರ್ಸಿಗೆ ಕನೆಕ್ಟ್ ಆಗುತ್ತೆ ಈ ಕ್ಯಾರೆಕ್ಟರ್ಗಳು. ಸೊ ಆ ಥರ ಕನೆಕ್ಟ್ ಆಗೋ ಥರ ವಿಚಾರ ಸಿಕ್ಕರೆ ಡೆಫಿನೆಟ್ಲಿ ಮಾಡ್ತೀನಿ. ಓಕೆ, ಸದ್ಯಕ್ಕೆ ನಮ್ಮ ಇಂಡಸ್ಟ್ರಿನಲ್ಲಿ ಒಂದಷ್ಟು ಅಂದರೆ ಪೈರಸಿ ಕಾಟ ಹೆಚ್ಚಾಗ್ತಾ ಇದೆ ಅಂತ ಅನ್ಬಿಡಿ. ನಮ್ಮ ಇಂಡಸ್ಟ್ರಿಯಲ್ಲಿ ಇಡೀ ಭಾರತೀಯ ಸಿನಿಮಾ ರಂಗದಲ್ಲಿ ಅಂತ ಹೇಳ್ಬೋದು. ಸೊ ನಿಮ್ಮ ಸಿನಿಮಾಗೆ ಯಾವ ರೀತಿ ಒಂದಷ್ಟು ಪ್ರಿಕಾಷನ್ಸ್ ತಗೊಂಡಿದ್ದೀರಾ ಅಥವಾ ಆ ರೀತಿ ಮಾಡೋರಿಗೆ ಏನು ಹೇಳ್ತೀರಾ? ಅವ್ರಿಗೆ ಏನು ಹೇಳೋಕ್ಕಾಗಲ್ಲ ಅಮ್ಮ. ಅವರಿಗೆ ಪೈರಸಿ ಮಾಡೋದೇ ದೊಡ್ಡ ಸಾಹಸ. ಅವ್ರು ಹೀರೋಸ್ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಏನು ಮಾಡೋಕ್ಕಾಗಲ್ಲ. ಆ್ಯಸ್ ಎ ಪ್ರೊಡ್ಯೂಸರ್ ತುಂಬ ಬೇಜಾರಾಗುತ್ತೆ. ಅದು ಪೈರಸಿ ಮಾಡೋರ್ಗಿಂತ ಪೈರಸಿ ಮಾಡಿದ್ದನ್ನು ನೋಡ್ತಾರಲ್ಲ ಆ ಪ್ರೇಕ್ಷಕರಿಗೆ ನಾವು ಹೇಳ್ತೀವಿ. ಕೆಲವೊಬ್ಬರಿಗೆ ಮನವರಿಕೆ ಇಲ್ಲ. ಅದು ಆ ಪೈರಸಿ ಸಿನಿಮಾ ನೋಡಬಾರ್ದು, ಪೈರೇಟೆಡ್ ಪ್ಲ್ಯಾಟ್ಫಾರ್ಮ್ಸಿಗೆ ಹೋಗಿ ನೋಡಬಾರ್ದು ಅನ್ನೋದು ಅವ್ರಿಗೆ ಮನವರಿಕೆ ಇಲ್ಲ. ಅದಷ್ಟೇ. ಅದು ಹಾಗೆ ಮಾಡೋದ್ರಿಂದ ಸಿನಿಮಾನೇ ಅಂದರೆ ನಮ್ಮ ಭಾಷೆನೇ, ನಮ್ಮ ಸಿನಿಮಾಗಳನ್ನೇ ನಾವು ಕೊಲೆ ಮಾಡ್ತಾಯಿದ್ದೀವಿ ಅಷ್ಟೇ. ಜನ ಎಜುಕೇಟ್ ಆಗಬೇಕು ಆ ವಿಚಾರದಲ್ಲಿ, ಅಷ್ಟೇ, ಬೇರೆ ಏನಿಲ್ಲ. ನಿಮ್ಮ ಯುದ್ಧಕಾಂಡ ಸಿನಿಮಾಕ್ಕೆ ಈ ಪೈರಸಿ ಯಾವ ರೀತಿಯಾಗಿ ಪರಿಣಾಮ ಬೀರಿತು? ಅದರಿಂದ ನಿಮಗೇನು ಎಫೆಕ್ಟ್ ಆಯಿತು? ಎಷ್ಟು ಲಾಸ್ ಆಯಿತು? ಫ್ರ್ಯಾಂಕ್ಲಿ ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಿಲ್ಲ ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ. ನೋವಿನ ಸಂಗತಿ ಇದೆ, ಪೈರಸಿ ಇದೆ, ಪೈರೇಟೆಡ್ ಸಿನಿಮಾ ನಾನು ಯುದ್ಧಕಾಂಡ ಪೈರಸಿನಲ್ಲಿ ನೋಡ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲದೆ ಇರೋಂಥ ವಿಚಾರ ಅಲ್ಲ, ಗೊತ್ತಿದೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಅಷ್ಟೇ ನಾನು. ಯೂಶಲಿ ಏನಾಗುತ್ತೆ ಅಂದರೆ ಯಾವುದಾದ್ರೂ ಹೊಸ ಸಿನಿಮಾಗಳು ಬಂದಾಗ ಜನಗಳು ಥಿಯೇಟ್ರಿಗೆ ಬಂದು ನೋಡೋದಕ್ಕಿಂತ ಓ ಟಿ ಟಿಗೆ ಬರಲಪ್ಪ ಅಂತ ವೆಯ್ಟ್ ಮಾಡೋರಿದ್ದಾರೆ. ಓ ಟಿ ಟಿಲಿ ನೋಡಿ ಅಯ್ಯೋ ನಾನು ಈ ಸಿನಿಮಾನ ಥಿಯೇಟರ್ನಲ್ಲಿ ಮಿಸ್ ಮಾಡ್ಕೊಂಡಲ್ಲ ಅನ್ನುವಂಥವ್ರು ಕೂಡ ಇದ್ದಾರೆ. ಅಂಥವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಏನು ಹೇಳಿ, ನೀವೇ ಉತ್ತರ ಹೇಳಿದ್ರಲ್ಲ. ಸಿನಿಮಾ ಮಾಡೋದು ನಾವು ಥಿಯೇಟ್ರಿಗೆ, ಯಾರೂ ಓ ಟಿ ಟಿಗೆ ಅಂತ ಸಿನಿಮಾ ಮಾಡಲ್ಲ. ಅದೇ ಅನಿವಾರ್ಯತೆ. ಅಂದರೆ ಓ ಟಿ ಟಿ ಈಸ್ ಆಲ್ಸೋ ಒಂದು ಆಪ್ಷನ್ ಅಂತ, ಒಂದು ಸಮಾಧಾನಕರವಾದಂಥ ಬಹುಮಾನ, ಅಷ್ಟೇ. ಬಿಟ್ಟರೆ ಪ್ರತಿಯೊಂದು ನಿರ್ಮಾಪಕ, ನಿರ್ದೇಶಕ, ಕಲಾವಿದ ಸಿನಿಮಾ ಮಾಡೋದು ತೆರೆ ಮೇಲೆ ಬರಲಿ, ತೆರೆನಲ್ಲಿ ದೊಡ್ಡ ಪರದೆನಲ್ಲೇ ನಾವು ಕಾಣಿಸ್ಕೋಬೇಕು ಅನ್ನೋದೇ ಆಸೆ ಮತ್ತು ಕನಸಿಂದ ಸಿನಿಮಾ ಮಾಡೋದು. ಓಕೆ, ಫೈನಲಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗಳ ಬಗ್ಗೆ ಯಾವ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಿದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ? ಒಂದು ಸಿನಿಮಾ ಆಲ್ಮೋಸ್ಟ್ ರೆಡಿ ಆಗ್ತಾಯಿದೆ ರಿಲೀಸಿಗೆ, ಫ್ಯಾಮಿಲಿ ಮ್ಯಾನ್ ಅಂತ. ಅದು ಬಿಟ್ಟರೆ ಇನ್ನೊಂದು ಸಿನಿಮಾ ಇನ್ನೂ ಹೆಸರಿಟ್ಟಿಲ್ಲ. ಅದರದ್ದು ಬಹುತೇಕ ಶೂಟಿಂಗ್ ಮುಗಿದಿದೆ, 70% ಶೂಟಿಂಗ್ ಮುಗಿದಿದೆ. ಇನ್ನೊಂದು ಅತಿ ಶೀಘ್ರದಲ್ಲಿ, ಅಂದರೆ ಈ ರಿಲೀಸ್ ಮುಗಿದು ಆ ಸಿನಿಮಾದ ಶೂಟಿಂಗ್ ಮುಗಿದ ಮೇಲೆ ಸೆಟ್ಟೇ ಇರ್ತದೆ. ಈಗ ಸದ್ಯಕ್ಕೆ ಸಿನಿಮಾ ಬಿಡುಗಡೆಗೆ ರೆಡಿ ಆಗಿದೆ. ನಮ್ಮ ಕನ್ನಡದ ಪ್ರೇಕ್ಷಕರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ?
12th ಫೆಬ್ರವರಿ ಅಂದರೆ ಆಲ್ಮೋಸ್ಟ್ ವ್ಯಾಲೆಂಟೈನ್ಸ್ ಡೇಗೆ ಹತ್ತಿರ ಇರುವಂಥ ಒಂದು ಸಮಯದಲ್ಲಿ ಆ್ಯಸ್ ಎ ಗಿಫ್ಟ್ ಆಫ್ ಲವ್ ನಮ್ಮ ಕನ್ನಡಿಗರಿಗೆ ಒಂದು ಪ್ರೀತಿಯ ಉಡುಗೊರೆಯಾಗಿ ಆ, ಸರಳ ಸುಬ್ಬರಾವ್ ಸಿನಿಮಾನ ತೊಗೊಂಡು ಬರ್ತಾ ಇದ್ದೀವಿ. ಎಲ್ಲ ಪ್ರೇಮಿಗಳು, ಹೊಸದಾಗಿ ಮದುವೆ ಆಗಿರೋರು, ಮದುವೆ ಆಗಬೇಕಂತ ಇರೋರು ಎಲ್ಲರೂ ಬಂದು ಖುಷಿಯಾಗಿ ಸಿನಿಮಾ ನೋಡಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಇದರಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಮತ್ತು ರೊಮ್ಯಾನ್ಸ್ ಎಸ್ಪೆಷಲಿ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಜಯ್ ರಾವ್ ಅವರೇ. ನಮ್ಮ ಕಡೆಯಿಂದ ಸಿನಿಮಾಗೆ ಆಲ್ ದಿ ಬೆಸ್ಟ್. ನೋಡಿದ್ರಲ್ವಾ, ಇದು ಅಜಯ್ ರಾವ್ ಅವರ ಮಾತಾಗಿತ್ತು. ಕನ್ನಡದ ಸಿನಿಮಾಗಳನ್ನ ಥಿಯೇಟರ್ನಲ್ಲೇ ಬಂದು ನೋಡಿ ಅಂತ ಹೇಳ್ತಾ ಈ ಒಂದು ಮಾತುಕತೆಯನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆಗೆ ಪಲ್ಲವಿ ಎನ್ ರಾಜ್, ಕನ್ನಡ ಪಿಕ್ಚರ್.